ಎಲ್ಲರಿಗೂ ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಭಾರತ ಅಂತ ಹೇಳಿದರೆ ಅದು ಹಲವಾರು ಧರ್ಮಗಳನ್ನು ಒಳಗೊಂಡಿರುವಂತಹ ಒಂದು ರಾಷ್ಟ್ರ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗೋದಿಲ್ಲ. ಇಲ್ಲಿ ಸಾಕಷ್ಟು ಧರ್ಮಗಳು, ಸಾಕಷ್ಟು ಜಾತಿಗಳು, ಸಾಕಷ್ಟು ತಮ್ಮದೇ ಆಗಿರುವಂತಹ ಒಂದಷ್ಟು ಆಚರಣೆಗಳನ್ನು ಜನ ಅನಾದಿ ಕಾಲದಿಂದಲೂ ಕೂಡ ಆಚರಿಸ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇಲ್ಲಿ ಯಾರಿಗೂ ಕೂಡ ತಮ್ಮ ತಮ್ಮ ಧರ್ಮದ ಬಗ್ಗೆ ಒಂದು ಗೌರವ ಇದ್ರೂ ಕೂಡ ಇನ್ನೊಂದು ಧರ್ಮಕ್ಕೆ ನಾವು ಧಕ್ಕೆಯನ್ನು ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ 19ನೇ ಶತಮಾನದಲ್ಲಿ ಬಂದಂತಹ ಒಬ್ಬ ಮಹಾನ್ ಸಂತ ಅಂತಲೇ ಹೇಳ್ಬೋದು. ಅಂದರೆ ಹಿಂದೂ ಮತ್ತು ಮುಸಲ್ಮಾನರನ್ನು ಒಟ್ಟಾಗಿ ಒಂದೇ ಭಾವೈಕ್ಯತೆಯ ಅಡಿಯಲ್ಲಿ ನೋಡಬೇಕು ಅಂತ ಹೇಳಿ ಆ ಒಂದು 19ನೇ ಶತಮಾನದಲ್ಲಿ ಬಂದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಇವತ್ತು ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳಿಕೊಳ್ಳಿ. ಇವತ್ತು ನಾನು ನಿಮ್ಮೆಲ್ಲರ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಈ 19ನೇ ಶತಮಾನದ ಮಹಾನ್ ಸಂತ ಅಂತ ಹೇಳಿದರೆ ಅವರೇ ಶಿಶುನಾಳ ಶರೀಫರು. ಅವರು ಕರ್ನಾಟಕದವರು ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಇನ್ನೊಂದು ಹೆಮ್ಮೆಯ ವಿಚಾರ. ಅವರು ಹುಟ್ಟಿದ್ದು ಇವತ್ತಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುವಿನಹಾಳ ಎನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ 1819 ಜುಲೈ 3ನೇ ತಾರೀಕು ಅವರು ಜನಿಸ್ತಾರೆ. ಅವರ ತಂದೆ ಇಮಾಮ್ ಹಜರತ್ ಸಾಹೇಬರು ಮತ್ತು ತಾಯಿ ಹಜ್ಜುಮ್ಮ. ತಮ್ಮ ಒಂದು ಮೂಲ್ಕಿ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡಂತಹ ಈ ಶಿಶುನಾಳ ಶರೀಫರು ಕೆಲ ಕಾಲ ಶಿಕ್ಷಕರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ತಮ್ಮ ಒಂದು ಈ ಶಿಕ್ಷಕ ವೃತ್ತಿಯಿಂದ ಆಚೆಗೆ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿ ಇದ್ದದ್ದು ಅವರಿಗೆ ಆಧ್ಯಾತ್ಮದ ಕಡೆಯಲ್ಲಿ. ಆಧ್ಯಾತ್ಮದ ಒಲವನ್ನು ಹೊಂದಿದ್ದಂತಹ ಈ ಶಿಶುನಾಳ ಶರೀಫರು ತನಗೆ ಒಬ್ಬ ಸರಿಯಾದ ಗುರುವಿನ ಮಾರ್ಗದರ್ಶನದ ಅಗತ್ಯ ಇದೆ ಅಂತ ಹೇಳಿ ಅಂದ್ಕೊಳ್ತಾರೆ. ಸರಿಯಾದ ಗುರುವಿನ ಮಾರ್ಗದರ್ಶನ ಬೇಕು ಅಂತ ಹೇಳಿದರೆ ಗುರುವನ್ನು ಆಯ್ಕೆ ಮಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ ಗುರುವನ್ನು ಹುಡುಕಿಕೊಂಡು ಹೊರಡ್ತಾರೆ. ಗುರುವನ್ನು ಹುಡುಕಿಕೊಂಡು ಹೊರಟಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಸಿಗೋದು ಗುರು ಗೋವಿಂದ ಭಟ್ಟರು. ಗುರು ಗೋವಿಂದ ಭಟ್ಟರು ಹಿಂದೂಗಳು, ಶಿಶುನಾಳ ಶರೀಫರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಆದರೆ ಅವರ ಇಬ್ಬರ ಮಧ್ಯದಲ್ಲಿ ಕೂಡ ಯಾವತ್ತಿಗೂ ಒಂದು ಧರ್ಮದ ವಿಚಾರದಲ್ಲಿ ಒಂದು ಭಿನ್ನಾಭಿಪ್ರಾಯಗಳು ಬರಲೇ ಇಲ್ಲ. ಶಿಶುನಾಳ ಶರೀಫರಿಗೆ ಅವರ ಗುರುಗಳಾಗಿರುವಂತಹ ಗುರು ಗೋವಿಂದ ಭಟ್ಟರು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಹಿಂದೂ ಧರ್ಮದ ಸಾಕಷ್ಟು ರೀತಿಯಾದಂತಹ ಪುಸ್ತಕಗಳ ಬಗ್ಗೆ ಎಲ್ಲ ಅವರಿಗೆ ಜ್ಞಾನವನ್ನು ಕೊಡ್ತಾ ಹೋಗ್ತಾರೆ. ನಮ್ಮಲ್ಲಿ ದೇವನೊಬ್ಬ ನಾಮ ಹಲವು ಅನ್ನುವಂತಹ ಒಂದು ಮಾತಿದೆ. ದೇವರು ಒಬ್ಬನೇ, ಅದು ದೇವರನ್ನು ನಾವು ಪೂಜೆ ಮಾಡುವಂತಹ ರೀತಿ ಅಥವಾ ದೇವರನ್ನು ಆರಾಧನೆ ಮಾಡುವಂತಹ ರೀತಿ ವಿಭಿನ್ನವಾಗಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಶಿಶುನಾಳ ಶರೀಫರು ಬಹಳ ಬೇಗ ಅರ್ಥ ಮಾಡ್ಕೊಳ್ತಾರೆ. ತನಗೆ ಯಾವುದು ಸರಿ ಅಂತ ಹೇಳಿ ಅನಿಸೋದಿಲ್ವೋ ಅದನ್ನು ನೇರವಾಗಿ ಮಾತನಾಡುವಂತಹ ಒಂದು ಕಲೆಯನ್ನು ಶಿಶುನಾಳ ಶರೀಫರು ಕರಗತ ಮಾಡ್ಕೊಳ್ತಾ ಹೋಗ್ತಾರೆ. ತಮಗೆ ಬೇಕಾಗಿರುವ ರೀತಿಯಲ್ಲಿ ಅಂದರೆ ಸಮಾಜವನ್ನು ತಿದ್ದಲಿಕ್ಕೋಸ್ಕರ ಹಾಡುಗಳನ್ನು ಬರೀತಾ ಹೋಗ್ತಾರೆ. ಸಮಾಜದಲ್ಲಿ ಏನೇನು ಸಮಸ್ಯೆಗಳಿದೆ ಅಂದರೆ ಸಾಮಾಜಿಕ ಸಮಸ್ಯೆಗಳನ್ನು ನಾನು ತೊಡೆದು ಹಾಕಬೇಕು ಅನ್ನುವಂತಹ ಒಂದು ದೊಡ್ಡದಾದಂತಹ ಧ್ಯೇಯವನ್ನು ಈ ಶಿಶುನಾಳ ಶರೀಫರು ಇಟ್ಕೊಂಡಿರ್ತಾರೆ. ಅವರು ಹಾಡ್ತಾ ಇದ್ದಂತಹ ಕೆಲವು ಹಾಡುಗಳು ಕೆಲವು ಧಾರ್ಮಿಕ ಅಂಶಗಳನ್ನ ಒಳಗೊಂಡಿದ್ರೆ, ಇನ್ನು ಕೆಲವು ಹಾಡುಗಳು ಅವು ಕೇವಲ ತತ್ವಪದಗಳನ್ನು ಒಳಗೊಂಡಿದ್ವು. ಅಂದರೆ ಜನರಿಗೆ ಅರ್ಥವಾಗುವಂತಹ ಕನ್ನಡ ಭಾಷೆಯಲ್ಲಿಯೇ ಅವರು ಹಾಡುಗಳನ್ನು ಬರೀತಾ ಹೋಗ್ತಾರೆ. ಅವರು ರಚಿಸಿರುವಂತಹ ಸಾಕಷ್ಟು ಹಾಡುಗಳಲ್ಲಿ ಸುಮಾರು 3/4 ಭಾಗದಷ್ಟು ಹಾಡುಗಳನ್ನ ಕನ್ನಡದಲ್ಲಿ ರಚನೆ ಮಾಡಿದ್ದು, ಉಳಿದ ಕೇವಲ 1/4 ಭಾಗದಷ್ಟು ಹಾಡುಗಳನ್ನ ಮಾತ್ರ ಅವರು ಉರ್ದು ಭಾಷೆಯಲ್ಲಿ ಹಾಡನ್ನು ಬರೆದಿದ್ದಾರೆ. ಅವರು ಇದರ ಜೊತೆಗೆ ಸಾಕಷ್ಟು ಊರುಗಳಿಗೆ ತಮ್ಮ ಒಂದು ಪಯಣವನ್ನು ನಡೆಸ್ತಾರೆ. ಆ ಊರಿನಲ್ಲಿ ತಮಗೆ ಏನು ಜನಗಳ ಒಂದು ಸಂಪರ್ಕ ಸಿಗ್ತಿತ್ತು, ಜನರಿಗೆ
ಅವರು ಒಂದು ತಿಳುವಳಿಕೆಯನ್ನು ಹೇಳುವಂತಹ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದರು. ಇದರ ಜೊತೆಯಲ್ಲಿ ಅವರಿಗೆ ಯಾವಾಗ ಒಂದು ಧಾರ್ಮಿಕ ಇದರ ಕಡೆಗೆ ಜಾಸ್ತಿ ಒಲವು ಅನ್ನೋದು ಆಗ್ತಾ ಹೋಗುತ್ತೋ ಮನೆಯಲ್ಲಿ ತಂದೆ ತಾಯಿಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ, ನಮ್ಮ ಮಗನಿಗೆ ನಾವು ಮದುವೆಯನ್ನು ಮಾಡಬೇಕು, ಮದುವೆಯನ್ನು ಮಾಡಿದರೆ ಅದು ನಮ್ಮ ಜೀವನ ಒಂದು ಸೆಟಲ್ ಆಗುತ್ತೆ ಅನ್ನುವಂತಹ ಒಂದು ನಿರ್ಧಾರ ಶಿಶುನಾಳ ಶರೀಫರ ತಂದೆ ತಾಯಿಗಳಿಗಿರುತ್ತೆ. ಹಾಗಾಗಿ ಕುಂದಗೋಳದ ಫಾತಿಮಾ ಅನ್ನುವಂತಹ ಒಬ್ಬ ಹುಡುಗಿಯ ಜೊತೆಗೆ ಶಿಶುನಾಳ ಶರೀಫರ ಮದುವೆ ಕೂಡ ಆಗುತ್ತೆ. ಇದಾದ ಕೆಲವೇ ಸಂದರ್ಭದಲ್ಲಿ ಆಕೆಗೆ ಒಂದು ಹೆಣ್ಣು ಮಗುವಿನ ಜನನ ಕೂಡ ಆಗುತ್ತೆ. ಮಗು ಜನನ ಆದ ಮೇಲೆ ಫಾತಿಮಾ ಅವರು ತೀರಿಕೊಳ್ತಾರೆ. ತೀರ್ಕೊಂಡ ನಂತರದಲ್ಲಿ ಅವರಿಗೆ ಕೌಟುಂಬಿಕ ಜೀವನದಲ್ಲಿ ಆಸಕ್ತಿ ಅನ್ನೋದೇ ಹೊರಟೋಗುತ್ತೆ. ಹೆಂಡತಿಯನ್ನು ಕಳ್ಕೊಂಡಿದ್ದಂತಹ ಇವರಿಗೆ ಕೌಟುಂಬಿಕ ಜೀವನದಲ್ಲಿ ಯಾವ ರೀತಿಯ ಒಂದು ಆಸಕ್ತಿ ಕೂಡ ಇರೋದಿಲ್ಲ. ಆದರೆ ಅವರು ಧಾರ್ಮಿಕ ವಿಚಾರಗಳಲ್ಲಿ ಅವರು ಯಾವತ್ತಿಗೂ ಕೂಡ ಆಸಕ್ತಿಯನ್ನು ಕಳ್ಕೊಂಡಿರೋದಿಲ್ಲ. ಹೀಗೆ ಸಮಾಜದ ಓರೆಕೋರೆಗಳನ್ನು, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತಹ ಒಂದು ಪ್ರಯತ್ನವನ್ನು ಅವರು ಸತತವಾಗಿ ಮಾಡ್ತಾ ಹೋಗ್ತಾರೆ. ಇದೆಲ್ಲದರ ಜೊತೆಯಲ್ಲಿಯೇ 19ನೇ ಶತಮಾನದ ಸಾಮರಸ್ಯದ ಮಹಾಸಂತ ಅಂತ ಹೇಳಿ ಇವರನ್ನು ಕರೆದ್ರೆ ಖಂಡಿತವಾಗಿಯೂ ಕೂಡ ತಪ್ಪಲ್ಲ. ಇದರ ಜೊತೆಯಲ್ಲಿ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಸಮಾಜದ ಓರೆಕೋರೆಗಳನ್ನು ತಿದ್ದಿ ಸಮಾಜವನ್ನು ಒಂದು ಧಾರ್ಮಿಕವಾಗಿ ನಾವೆಲ್ಲರೂ ಸಾಮರಸ್ಯದಿಂದ ಬದುಕಬೇಕು ಅಂತ ಹೇಳಿ ಹೇಳಿಕೊಟ್ಟಂತಹ ನಮ್ಮ ಶಿಶುನಾಳ ಶರೀಫರು ಅವರು ತೀರ್ಕೊಂಡಾಗ ಅವರನ್ನು ಅವರ ಅಂತ್ಯಕ್ರಿಯೆಯನ್ನು ಹಿಂದೂ ಧರ್ಮದ ಪ್ರಕಾರ ಮಾಡಬೇಕು ಅಥವಾ ಇಸ್ಲಾಮಿಕ್ ಧರ್ಮದ ಪ್ರಕಾರ ಮಾಡಬೇಕು ಅನ್ನುವಂತಹ ಒಂದು ಗೊಂದಲ ಅವರ ಒಂದು ಶಿಷ್ಯರಲ್ಲಿ ಉಲ್ಬಣ ಆಗತ್ತೆ. ಆಗ ಅವರು ಎರಡೂ ಧರ್ಮದ ಪ್ರಕಾರವಾಗಿಯೂ ಕೂಡ ಈ ಒಂದು ಶಿಶುನಾಳ ಶರೀಫರ ಅಂತ್ಯಕ್ರಿಯೆಯನ್ನು ಮುಗಿಸ್ತಾರೆ. ಶಿಶುನಾಳ ಶರೀಫರು ತೀರ್ಕೊಂಡಿದ್ದು 1889 ಮಾರ್ಚ್ 7ನೇ ತಾರೀಕು. ಅವರು ಬದುಕಿದ್ದು ಇಷ್ಟು ಸುದೀರ್ಘವಾದಂತಹ ಒಂದು ಅವಧಿಯಲ್ಲಿ ಜನರನ್ನು ಸಾಕಷ್ಟು ಸರಿದಾರಿಗೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತಿಗೂ ಕೂಡ ಶಿಶುನಾಳ ಶರೀಫರ ಒಂದು ಸಮಾಧಿ ಇರುವಂತಹ ಜಾಗದಲ್ಲಿ ಹಿಂದೂಗಳು ಕೂಡ ಅಲ್ಲಿ ಹೋಗಿ ತಮ್ಮ ಧರ್ಮದ ಪ್ರಕಾರ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸ್ತಾರೆ. ಅದರ ಜೊತೆಯಲ್ಲಿ ಇಸ್ಲಾಮಿಕ್ ಧರ್ಮದವರು ಅಂದರೆ ಮುಸಲ್ಮಾನ ಬಾಂಧವರು ಕೂಡ ತಮ್ಮ ಒಂದು ಧರ್ಮದ ರೀತಿಯಲ್ಲಿ ಅವರು ತಮ್ಮ ಒಂದು ಪೂಜೆ ವಿಧಿವಿಧಾನಗಳನ್ನು ಅವರಲ್ಲಿ ಸಲ್ಲಿಸ್ತಾ ಹೋಗ್ತಾರೆ. ಹಾಗಾಗಿ ನಾವು ಯಾವುದೇ ಧರ್ಮದವರಾಗಿದ್ರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಧರ್ಮವನ್ನು ಪಾಲನೆ ಮಾಡಿದ್ರೂ ಕೂಡ ನಾವು ಹೊರಗಡೆ ಬಂದಾಗ ನಾವೆಲ್ಲರೂ ಒಂದು ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬೆಳಿಬೇಕು. ಇದಕ್ಕೋಸ್ಕರನೇ ನಮ್ಮಲ್ಲಿ ಸಾಕಷ್ಟು ಜನ ಸಮಾಜದ ಸುಧಾರಣೆಗೋಸ್ಕರ ಹೋರಾಡದಂಥವರು ಇದ್ದಾರೆ. ಇದಷ್ಟು ಸಂತ ಶಿಶುನಾಳ ಶರೀಫರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ.